ಇಸ್ರೇಲಿನ ಲೇಡಿ ಬಾಂಡ್, ಬಾಲ್ಕನಿಯಿಂದಲೇ ಬಾಂಬ್ ಸಿಡಿಸಿದ ರಹಸ್ಯ ಮಹಿಳೆಯ ಸ್ಟೋರಿ. ಇದು ಬರೀ ಒಂದು ಸಾಮಾನ್ಯ ರಹಸ್ಯ ಕಾರ್ಯಾಚರಣೆ ಕಥೆಯಲ್ಲ. ಇದು ತನ್ನ ಮನೆಯ ಬಾಲ್ಕನಿಯಲ್ಲಿ ಕೂತು ಪೇಂಟಿಂಗ್ ಮಾಡುತ್ತಿದ್ದ ಒಬ್ಬ ಮಾಮೂಲಿ ಮಹಿಳೆ ಅದು ಹೇಗೆ ಜಗತ್ತಿನ ಅತ್ಯಂತ ಅಪಾಯಕಾರಿ ಭಯೋತ್ಪಾದಕನನ್ನೇ ಬಲಿ ಹಾಕಿಬಿಟ್ಟಳು ಅನ್ನುವ ರೋಚಕ ಕತೆ. ಅದು 1979 ಬೈರೂತ್ನ ಒಂದು ಗಲ್ಲಿಯಲ್ಲಿ ಒಂದು ಕೆಂಪು ಫೋಕ್ಸ್ವ್ಯಾಗನ್ ಕಾರು ನಿಂತಿತ್ತು. ಆ ಕಾರಿನ ಡಿಕ್ಕಿಯಲ್ಲಿದ್ದದ್ದು ಇಸ್ರೇಲಿನ 7 ವರ್ಷಗಳ ಹತಾಶೆ, ಕೋಪ ಮತ್ತು ಪ್ರತಿಕಾರದ ಕಿಚ್ಚು. ಅದರ ಮೇಲೆ ಕಣ್ಗಾವಲು ಇಟ್ಟಿದ್ದವಳು ಒಬ್ಬ ಇಂಗ್ಲಿಷ್ ಮಹಿಳೆ. ನೆರೆಹೊರೆಯವರಿಗೆ ಅವಳು ಪ್ರೀತಿಯಿಂದ ಬೆಕ್ಕುಗಳಿಗೆ ಆಹಾರ ಹಾಕುತ್ತಾ ತನ್ನ ಪಾಡಿಗೆ ತಾನು ಚಿತ್ರ ಬಿಡಿಸುತ್ತಾ ಬದುಕುತ್ತಿದ್ದ ವಿಚಿತ್ರ ಕಲಾವಿದೆ. ಬಟ್ ಅವರಿಗೆ ಅವಳು ನಿಜವಾಗಿಯೂ ಯಾರು ಏನು ಅನ್ನುವುದು ಗೊತ್ತೇ ಇರಲಿಲ್ಲ. ಅದು ಅನೇಕ ತಿಂಗಳುಗಳ ತನಕ. ಈ ಸಸ್ಪೆನ್ಸ್ ಶುರುವಾಗಿದ್ದು 1979 ಜನವರಿಯಲ್ಲಿ ಬೈರೂತ್ನ ರೂವರ್ಡನ್ನಲ್ಲಿ. ಈ ಸಸ್ಪೆನ್ಸ್ ಥ್ರಿಲ್ಲರ್ನ ಪಾತ್ರಗಳು 2. ಒಂದು ಆಕರ್ಷಕ, ಭಯಾನಕ ಹಾಗೂ ಇಸ್ರೇಲ್ನ ನಂಬರ್ 1 ಶತ್ರು ಅಲಿ ಹಸನ್ ಸಲಾಮೆ ಉರುಫ್ ರೆಡ್ ಪ್ರಿನ್ಸ್. ಇನ್ನೊಂದು ಕಟ್ಟಡವೊಂದರ 8ನೇ ಮಹಡಿಯ ಬಾಲ್ಕನಿಯಲ್ಲಿ ಬೆಕ್ಕುಗಳೊಂದಿಗೆ ಸದ್ದಿಲ್ಲದೆ ಬದುಕುತ್ತಿದ್ದ ಚಿತ್ರಕಲಾವಿದೆ ಎರಿಕಾ ಮರಿಯಾ ಚೇಂಬರ್ಸ್ ಅಲಿಯಾಸ್ ಪೆನಲೋಪಿ. ಮೊಸಾದ್ ಮರ್ಡರ್ ಮಿಸ್ಟರಿ, ಕ್ಯಾಟ್ ವುಮನ್ ಮತ್ತು ರೆಡ್ ಪ್ರಿನ್ಸ್. ರೆಡ್ ಪ್ರಿನ್ಸ್ನ ಸಾಮ್ರಾಜ್ಯ. ಇವನ ಹೆಸರು ಅಲಿ ಹಸನ್ ಸಲಾಮೆ ಅಲಿಯಾಸ್ ರೆಡ್ ಪ್ರಿನ್ಸ್. ಪ್ಯಾಲೆಸ್ಟೀನಿಯರ ಪಾಲಿಗೆ ಸಾಕ್ಷಾತ್ ಜೇಮ್ಸ್ ಬಾಂಡ್. ಐಷಾರಾಮಿ ಜೀವನ, ದುಬಾರಿ ಕಾರುಗಳು, ವಿಶ್ವಸುಂದರಿ ಪತ್ನಿ, ಹೆಸರು ಕೇಳಿದರೆ ನಡುಗುವ ಜಗತ್ತು. ಇನ್ನೇನು ಬೇಕು ಸ್ವರ್ಗಕ್ಕೆ ಕಿಚ್ಚು ಹಚ್ಚೋದಕ್ಕೆ? 1972 ಭಯಾನಕ ಮ್ಯೂನಿಕ್ ಹತ್ಯಾಕಾಂಡ. ಅವತ್ತು ಇಸ್ರೇಲಿನ ಕಣ್ಣೀರನ್ನು ಇಡೀ ಜಗತ್ತು ನೋಡಿತ್ತು. ಮ್ಯೂನಿಕ್ ಒಲಿಂಪಿಕ್ಸ್ನಲ್ಲಿ 11 ಇಸ್ರೇಲಿ ಕ್ರೀಡಾಪಟುಗಳ ದಾರುಣ ಹತ್ಯೆಯಾಗಿ ಹೋಗಿತ್ತು. ಈ ಹತ್ಯಾಕಾಂಡದ ಮುಖ್ಯ ಸೂತ್ರಧಾರನೇ ಈ ರೆಡ್ ಪ್ರಿನ್ಸ್. ಆ ಕಾರಣಕ್ಕೆ ಅವನು ಇಸ್ರೇಲಿನ ಟಾರ್ಗೆಟ್ ನಂಬರ್ 1 ಆಗಿದ್ದ. ಈ ರೆಡ್ ಪ್ರಿನ್ಸ್ ಅನ್ನು ಮುಗಿಸುವುದಕ್ಕೆ ಅವತ್ತೇ ಪಣ ತೊಟ್ಟಿದ್ದು ಜಗತ್ತಿನ ಅತ್ಯಂತ ಭೀಕರ ಮತ್ತು ರಹಸ್ಯಮಯ ಗೂಢಚರ ಸಂಸ್ಥೆ ಇಸ್ರೇಲಿನ ಮೊಸಾದ್. ಅಮೆರಿಕದ ಸಿಐಎಯನ್ನು ಮೀರಿಸುವ ಚಾಣಾಕ್ಷತೆ ಹಾಗೂ ಕ್ಷಮತೆಯ ಈ ಏಜೆನ್ಸಿ ವಿದೇಶಿಗಳಲ್ಲಿ ಕೇವಲ ಮಾಹಿತಿ ಸಂಗ್ರಹಿಸುವುದಿಲ್ಲ, ಬದಲಿಗೆ ತಾನೇ ಭಯಂಕರ ಕಾರ್ಯಾಚರಣೆಗಳನ್ನು ನಡೆಸುತ್ತದೆ. ಭಯೋತ್ಪಾದಕ ನಾಯಕರನ್ನು ಅವರುಗಳ ಬಿಲದ ಆಳದವರೆಗೂ ಹುಡುಕಿ ಹೋಗಿ ಮಟ್ಟ ಹಾಕುತ್ತೆ. ಬಟ್ ಇಂಥದ್ದೊಂದು ಪ್ರಚಂಡ ಏಜೆನ್ಸಿಗೂ ಈ ರೆಡ್ ಪ್ರಿನ್ಸ್ ಒಂದು ಸವಾಲಾಗಿ ಹೋಗಿದ್ದ. ಅತ್ಯಂತ ಅನುಭವಿ ಏಜೆಂಟರು ಸಲಾಮೆಯನ್ನ ಹಿಡಿಯುವಲ್ಲಿ ಸೋತಿದ್ದರು. ಆಗ ಎಂಟ್ರಿ ಕೊಟ್ಟಿದ್ದು ಈ ನಿಗೂಢ ಮಹಿಳೆ. ಎರಿಕಾ ಚೇಂಬರ್ಸ್ ಎಂಬ ರಹಸ್ಯ. ಎರಿಕಾ ಮರಿಯಾ ಚೇಂಬರ್ಸ್ ಲಂಡನ್ನಿನ ಶ್ರೀಮಂತ ಕುಟುಂಬದ ಹುಡುಗಿ. ಯಶಸ್ವಿ ರೇಸಿಂಗ್ ಡ್ರೈವರ್ ಮಾರ್ಕಸ್ ಚೇಂಬರ್ಸ್ನ ಮಗಳು. ಆಕೆಯ ತಾಯಿ ಲೋನಾ ನೆಗ್ರೋಸ್ ನಾಜಿ ಗ್ಯಾಸ್ ಚೇಂಬರ್ಗಳಲ್ಲಿ ತಮ್ಮ ಬಹುತೇಕ ಸಂಬಂಧಿಕರನ್ನ ಕಳೆದುಕೊಂಡ ಶ್ರೀಮಂತ ಜೆಕೋಸ್ಲೋವಾಕ್ ಯಹೂದಿ ಕುಟುಂಬದಿಂದ ಬಂದವರು. ಸೌತಾಂಪ್ಟನ್ ವಿಶ್ವವಿದ್ಯಾಲಯದಲ್ಲಿ ಭೂಗೋಳಶಾಸ್ತ್ರ ಓದಿದ ನಂತರ ಎರಿಕಾ ಜೆರೂಸಲೇಂನ ಹಿಬ್ರೂ ವಿಶ್ವವಿದ್ಯಾಲಯಕ್ಕೆ ಬಂದ ಸಮಯದಲ್ಲೇ ಮ್ಯೂನಿಕ್ ದುರಂತ ನಡೆದಿತ್ತು. ಹೊಸ ಏಜೆಂಟರುಗಳಿಗಾಗಿ ಮೊಸಾದ್ ಹುಡುಕ್ತಾ ಇದ್ದಾಗ ಅದರ ಕಣ್ಣಿಗೆ ಬಿದ್ದದ್ದು ಎರಿಕಾ. ಥಟ್ಟನೆ ಮೊಸಾದ್ ಕಣ್ಣು ಗುರುತಿಸಿದ್ದು ಅವಳ ಯಹೂದಿ ಹಿನ್ನೆಲೆ, ಅವಳ ನಿರರ್ಗಳ ಜರ್ಮನ್ ಭಾಷೆ ಹಾಗೂ ಯಹೂದಿ ಅಮ್ಮನ ಮೂಲವಿದ್ದರೂ ಯಹೂದಿಯ ಹಾಗೆ ಕಾಣುತ್ತಿರದ ಅವಳ ರೂಪ. ಮೊಸಾದ್ ಅಂದುಕೊಂಡ ಕಾರ್ಯಾಚರಣೆಗೆ ಇವೆಲ್ಲವೂ ಬಹಳ ಮುಖ್ಯವಾಗಿದ್ದವು. ಅವಳನ್ನು ಒಪ್ಪಿಸುವುದಕ್ಕೆ ಮೊಸಾದ್ ಬಳಸಿಕೊಂಡಿದ್ದು
ನಾಜಿ ಗ್ಯಾಸ್ ಚೇಂಬರ್ಸ್ಗಳಲ್ಲಿ ಅವಳ ಅಮ್ಮನ ಕುಟುಂಬ ಹೇಗೆ ಕೊಲೆಗೀಡಾಗಿತ್ತು ಅನ್ನುವ ವಿವರಗಳ ದಾಖಲೆಗಳನ್ನ. ಅದು ಅವಳ ಬದುಕಿನ ಅತ್ಯಂತ ದೊಡ್ಡ ತಿರುವು. ಹಿಂದೆ ಮುಂದೆ ಯೋಚಿಸದೆ ಇಸ್ರೇಲಿ ಗುಪ್ತಚರ ಕೆಲಸ ಒಪ್ಪಿಕೊಂಡೇ ಬಿಟ್ಟಳು. ಅವಳ ಮೊದಲ ಅಸೈನ್ಮೆಂಟ್ 1975ರಿಂದ 3 ವರ್ಷ ಜರ್ಮನಿಯಲ್ಲಿ ಸ್ಲೀಪರ್ ಏಜೆಂಟ್ ಆಗಿದ್ದದ್ದು. ಜರ್ಮನಿಯ ಸ್ಲೀಪರ್ ಏಜೆಂಟ್ ಜೀವನ ಮುಗಿಸಿದ ಮೇಲೆ ಎರಿಕಾಳನ್ನು ಮೊಸಾದ್ ಕಳಿಸಿದ್ದು ಬೈರೂತ್ಗೆ. ಅಲ್ಲಿ ಅವಳ ಹೆಸರು ಪೆನೆಲೋಪಿ. ಬಡ ಪ್ಯಾಲೆಸ್ಟೈನ್ ಮಕ್ಕಳಿಗೆ ಸಹಾಯ ಮಾಡುವ NGO ಕಾರ್ಯಕರ್ತೆಯ ವೇಷ. ಬೆಕ್ಕುಗಳ ಪ್ರೇಮಿ, ಬಾಲ್ಕನಿ ಪೇಂಟರ್. ನೆರೆಹೊರೆಯವರಿಗೆ ಕಂಡಿದ್ದು ಅವಳ ನಿರುಪದ್ರವಿ ವಿಚಿತ್ರ ಸ್ವಭಾವ ಮಾತ್ರ. ಆದರೆ ಅವಳ ಪೇಂಟಿಂಗುಗಳ ಆಳದಲ್ಲಿದ್ದದ್ದು ರಿವೆಂಜ್ನ ತುಡಿತ. ಮೋಸ ಮತ್ತು ಸ್ನೇಹದ ಬಲೆ. ಎರಿಕಾ ಜೊತೆಗೆ ಮೊಸಾದ್ನ ಇನ್ನೊಬ್ಬ ಗೇಮ್ ಚೇಂಜರ್ ಕೂಡ ಬೈರೂತ್ಗೆ ಬಂದಿದ್ದ. ಅವನ ಹೆಸರು ಜಸ್ಟ್ ಏಜೆಂಟ್ ಡಿ. ಮೊಸಾದ್ನ ಪ್ರೈಮ್ ಟಾರ್ಗೆಟ್ ಸಲಾಮೆ ಜೊತೆ ಗೆಳೆತನ ಕುದುರಿಸಿಕೊಳ್ಳುವುದು ಅವನಿಗೆ ಕಷ್ಟವಾಗಿರಲಿಲ್ಲ. ಜಿಮ್ನಲ್ಲಿ ಶುರುವಾದ ಪರಿಚಯ ಪಾರ್ಟಿಗಳವರೆಗೂ ಮುಂದುವರಿಯಿತು. ಏಜೆಂಟ್ ಡಿ ಯಾರಿಗೂ ಯಾವುದೇ ಅನುಮಾನ ಬರದ ಹಾಗೆ ತನ್ನ ಟಾರ್ಗೆಟ್ ಜೊತೆ ಜಿಮ್ ಮಾಡಿದ, ಊಟ ಮಾಡಿದ, ತಿರುಗಾಡಿದ. ಎಷ್ಟರ ಮಟ್ಟಿಗೆ ಹೋಯಿತು ಇದು ಅಂದರೆ, ಸಲಾಮೆ ಅವನನ್ನು ಕರೆದುಕೊಂಡು ಹೋಗಿ ತನ್ನ ಹೆಂಡತಿಯ ಮನೆ, ತನ್ನ ಮಲಗುವ ಕೋಣೆಯ ವಿನ್ಯಾಸ ಎಲ್ಲವನ್ನೂ ತೋರಿಸಿಬಿಟ್ಟ. ನಂಬಿಕೆ ಬೆಳೆಯಿತು. ಆದರೆ ಪ್ರತಿ ವಿವರವೂ ಏಜೆಂಟ್ ಡಿ ಮೂಲಕ ಮೊಸಾದ್ಗೆ ತಪ್ಪದೇ ತಲುಪುತ್ತಿತ್ತು. ಅವನು ತುಂಬಾ ಸ್ಮಾರ್ಟ್ ಆಗಿದ್ದ, ಒಳ್ಳೆ ಮನುಷ್ಯ. ನನ್ಗೆ ಅವನ ಜೊತೆ ಸ್ನೇಹ ಇತ್ತು. ಆದ್ರೆ ಅವನು ಜಗತ್ತಿನ ಕಣ್ಣೆದ್ರಲ್ಲೇ ನಮ್ಮ 11 ಜನರನ್ನ ಕೊಂದಿದ್ದ. ಹಾಗಾಗಿ ಅವನು ಸಾಯಲೇಬೇಕಿತ್ತು. ಸಲಾಮೆಯ ದಿನಚರಿ. ಅವನು ಯಾವಾಗ ಎಲ್ಲೆಲ್ಲಿರ್ತಾನೆ, ಎಲ್ಲಿಗೆ ಹೋಗ್ತಾನೆ, ಹೇಗೋಗ್ತಾನೆ, ಕಾರಲ್ಲಿ ಯಾವ ಸೀಟಲ್ಲಿ ಕೂತ್ಕೋತಾನೆ, ಜೊತೆಗೆ ಯಾರಿರ್ತಾರೆ, ಯಾವ್ಯಾವ ದಾರಿಯಲ್ಲಿ ಓಡಾಡ್ತಾನೆ, ಹೀಗೆ ಎಲ್ಲ ಡೀಟೇಲ್ಸ್ ಕೂಡ ಏಜೆಂಟ್ ಡಿಗೆ ಕರಾರುವಕ್ಕಾಗಿ ಗೊತ್ತಾಗಿ ಹೋಯ್ತು. ಅಷ್ಟಾದ ಮೇಲೆ ಪ್ಲಾನ್ ರೆಡಿ ಆಯಿತು. ಕೆಂಪು ವೋಕ್ಸ್ವ್ಯಾಗನ್ ಕಾರಿನಲ್ಲಿ 100 kg ಬಾಂಬ್. ಅದನ್ನ ಎಲ್ಲಿ ನಿಲ್ಲಿಸಬೇಕು, ಸಲಾಮೆ ಕಾನ್ವಾಯ್ ಯಾವಾಗ ಅಲ್ಲಿಗೆ ಬರುತ್ತೆ ಅನ್ನೋದನ್ನೆಲ್ಲ ಪ್ರತಿ ಸೆಕೆಂಡ್ ಲೆಕ್ಕಾಚಾರದಲ್ಲಿ ಗುರುತು ಮಾಡಿ ಇಟ್ಕೊಂಡ್ರು. ಬಟ್ ಪ್ರಾಬ್ಲಮ್ ಇದ್ದದ್ದು ಈ ಆಟದ ಫೈನಲ್ ಸ್ವಿಚ್ ಯಾರು ಒತ್ತಬೇಕು ಅನ್ನೋದ್ರ ಬಗ್ಗೆ. ಅದು ಸೇರಿದ್ದು ಬಾಲ್ಕನಿಯಲ್ಲಿ ಪೇಂಟ್ ಮಾಡ್ತಾ ಕೂರ್ತಿದ್ದ ಕ್ಯಾಟ್ ವುಮನ್ ಪೆನೆಲೋಪಿ ಕೈಗೆ. ಸ್ಫೋಟ ಮತ್ತು ನಿರ್ಗಮನ. ಅವತ್ತು ಜನವರಿ 22, 1979. ಸಮಯ ಮಧ್ಯಾಹ್ನ 3:35. ಸಲಾಮೆ ತನ್ನ ತಾಯಿಯ ಹುಟ್ಟುಹಬ್ಬಕ್ಕೆ ಹೋಗ್ತಾ ಇದ್ದ. ಅವನ 2 ಕಾರುಗಳ ಕಾನ್ವಾಯ್ ಕೆಂಪು ವೋಕ್ಸ್ವ್ಯಾಗನ್ ಕಾರಿನ ಹತ್ತಿರ ಬಂತು. ಅಷ್ಟೇ. ಧಡಾಲ್. ಬೀದಿ ನರಕವಾಗಿ ಹೋಯಿತು. 4 ಅಂಗರಕ್ಷಕರು, ಒಬ್ಬ ಜರ್ಮನ್ ಸನ್ಯಾಸಿನಿ ಸೇರಿ 4 ದಾರಿಹೋಕರು ಸ್ಥಳದಲ್ಲೇ ಸತ್ತರು. ಸಲಾಮೆ ಬದುಕುಳಿದರೂ ತೀವ್ರವಾಗಿ ಗಾಯಗೊಂಡಿದ್ದ. ಕೆಲವೇ ನಿಮಿಷಗಳಲ್ಲಿ ಆಸ್ಪತ್ರೆಯಲ್ಲಿ ಅವನೂ ಸತ್ತ. ಅಲ್ಲಿಗೆ 7 ವರ್ಷಗಳ ಬೇಟೆ ಕೊನೆಗೂ ಮುಗಿಯಿತು. ಪೆನೆಲೋಪಿ ತಕ್ಷಣ ತನ್ನ ಬೆಕ್ಕುಗಳಿಗಾಗಿ ತನ್ನ ಮನೆಯಲ್ಲಿ ಒಂದಿಷ್ಟು ಆಹಾರ ತುಂಬಿಸಿಟ್ಟು, ಪಕ್ಕದ ಮನೆಯವರಿಗೆ ಮನೆಯ ಕೀ ಕೊಟ್ಟು, ತಾನು ತನ್ನ ಮನೆಯೆದುರಲ್ಲೇ ನಡೆದ ಈ ಆಘಾತದಿಂದ ಚೇತರಿಸಿಕೊಳ್ಳಲು ಹೋಗುತ್ತಿರುವುದಾಗಿ ಹೇಳಿ ಅತ್ಯಂತ ಸಹಜವಾಗಿ ಅಲ್ಲಿಂದ ಹೊರಟು ಬಿಟ್ಟಳು. ಯಾರಿಗೂ ಅನುಮಾನವೇ ಬರಲಿಲ್ಲ. ಕೆಲವೇ ಗಂಟೆಗಳಲ್ಲಿ ಅವಳಿದ್ದ ಇಸ್ರೇಲಿ ಗನ್ ಬೋಟ್ ಲೆಬನಾನಿನ ಕಡಲ ಕಿನಾರೆಯಿಂದ ಮರೆಯಾಗಿ ಹೋಯಿತು. ಇತ್ತ ಸಲಾಮೆಗಾಗಿ 1 ಲಕ್ಷ ಜನರು ಕಣ್ಣೀರು ಹಾಕಿದರು. ಯಾಸರ್ ಅರಾಫತ್ ನಾವು ಸಿಂಹವನ್ನು ಕಳೆದುಕೊಂಡಿದ್ದೇವೆ ಎಂದು ಘರ್ಜಿಸಿದರು. ಆದರೆ ಈ ಹತ್ಯೆಯ ಹಿಂದಿನ ಮಾಯಾಶಕ್ತಿ ಎರಿಕಾ ಅನ್ನುವುದು ಜಗತ್ತಿಗೆ ತಿಳಿದಿದ್ದು ಎಷ್ಟೋ ದಿನಗಳ ನಂತರ. ಅವಳ ಅಪಾರ್ಟ್ಮೆಂಟ್ ಅನ್ನು ಹೊಕ್ಕು ನೋಡಿದ ಮೇಲೆ, ಅಲ್ಲಿ ಅವಳು ಬಿಟ್ಟು ಹೋಗಿದ್ದ ಬ್ರಿಟಿಷ್ ಪಾಸ್ಪೋರ್ಟ್ ಅನ್ನು ನೋಡಿದ ಮೇಲೆ. ಎರಿಕಾ ಚೇಂಬರ್ಸ್ ಆಮೇಲೆ ಏನಾದಳು?
ಈಗ ಎಲ್ಲಿದ್ದಾಳೆ ಅನ್ನೋದೆಲ್ಲ ಈಗಲೂ ನಿಗೂಢ. ಅವಳ ಇಡೀ ಲೈಫೇ ಒಂದು ಖಾಯಂ ರಹಸ್ಯ. ಎರಿಕಾ ನಿಜವಾಗ್ಲೂ ಯಾರು? ಇಸ್ರೇಲಿನ ಪ್ರತೀಕಾರ ತೀರಿಸಿದ ವೀರಾಂಗನೆಯ, ಅಥವಾ ತನ್ನನ್ನು ತಾನೇ ಶಾಶ್ವತವಾಗಿ ನೆರಳಿನಲ್ಲಿ ಕಳೆದುಕೊಂಡ ದುರಂತ ಪಾತ್ರವಾ? ನೋಬಡಿ ನೋಸ್. ಈ ರೋಚಕ ಕಥೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.